ಮಾಡ್ತಿದ್ರು ಅಂದ್ರೆ ಮಾಡ್ತಿದ್ರು. ಈ ವಾಸ್ ವೆರಿ ಓಪನ್ ವಿತ್ ಮೀ, ವಿತ್ ಫ್ಯಾಮಿಲಿ. ನಮ್ಮ ಎಲ್ಲ ಫ್ಯಾಮಿಲಿ ಮತ್ತು ಸ್ಟಾಫು ಅವ್ರಗಳ ಹತ್ರ ಎಲ್ಲ ತುಂಬ ಓಪನ್ ಆಗಿ ಮಾತಾಡ್ಕೊಳ್ಳೋರು. ಏನು ಮಾತಾಡೋರು ತಂದೆ ಬಗ್ಗೆ? ಅಂದರೆ ಅದೇ ಅವರಿಗೆ ಬಿಚಿ ಅಜ್ಜಂಗೆ ಅವರು ಬನೀನ್ ಕೊಡ್ತಾ ಇದ್ದಿದ್ದು, ಅವರು ತೊಡಗಿಸ್ತಾ ಅಮ್ಮ ಹೇಳಿದ್ದು. ಅಂದರೆ ಅವರ ಅಜ್ಜಿ, ಅವ್ರ ಅಮ್ಮ, ನಮ್ಮ ಅಜ್ಜಿ ಪಾರ್ವತಮ್ಮ ಅಜ್ಜಿ, ಅವರು ಒಂದಿಷ್ಟು ಉದ್ದ ಇದರಲ್ಲಿ ಬಳ್ಳಾರಿನಲ್ಲಿ ಜಾಗನ ತೋರಿಸ್ಕೊಂಡು, ಇಲ್ಲಿಂದ ನೋಡಪ್ಪ ಆ ತುದಿವರೆಗೂ ನಿನಗೆ ಸೇರಬೇಕು, ಇದ್ರ ಮೇಲೆ ಒಂದೇ ಒಂದು ದಿವಸ ಕಣ್ಣಾಕ್ಬೇಡ, ಇದು ನಿನಗೆ ಸೇರಲ್ಲ, ಸೇರ್ಕೂಡ್ದು, ನೀನೇ ಏನಿದ್ರು ಮಾಡು, ನಾನು ನಿನ್ನೆ ಮಾಡೋಣ ಬಾ ಅಂತ. ಸೊ ತಾಯಿ ಮಗ ಇಬ್ಬರೇ, ಅಪ್ಪನ ಪ್ರಪಂಚ ತಾಯಿ ಅಮ್ಮ ಬರೋವರೆಗೂ. ಅದಾದಮೇಲೆ 3 ಜನ. ಸೊ ಅಪ್ಪ ಒಡನಾಟ ಹೇಗಿತ್ತು ಅಂದರೆ, ಅದಕ್ಕೆ ಅವ್ರಿಗೆ ಒಂಥರ ಹೆಣ್ಗರಳು ಅಂತ. ಅಮ್ಮ, ನಮ್ಮಮ್ಮ, ಅವರಮ್ಮ, ನಾನು, ನಮ್ಮಕ್ಕ, ಎಲ್ಲ ಒಂಥರ ಹೆಣ್ಣು ಮಕ್ಕಳು ಸಾಮ್ರಾಜ್ಯ ನಾವೆಲ್ಲ. ಸೊ ಅವ್ರಿಗೆ ಅದೇ ಇಷ್ಟ ಆಗೋದು. ಮತ್ತು ಎಮೋಷ್ನಲಿ ಹೆಣ್ಮಕ್ಳು ಜಾಸ್ತಿ ಕನೆಕ್ಟ್ ಆಗಿಬಿಡ್ತೀವಿ, ತಂದೆಗಾಗ್ಬೋದು ತಾಯಿಗಾಗ್ಬೋದು. ಅದರಲ್ಲಿ ನಾನಂತೂ ಒಂದು ಸ್ವಲ್ಪ ಕರಡಿ ಮುದ್ದು ಅಂತ. ನನಗೆ ನಮ್ಮ ಅಕ್ಕನೇ ಜಾಸ್ತಿ ಅಪ್ಪ ತಬ್ಗೋತಾ ಇದ್ದಾರೆ, ನನ್ನ ತಮ್ಮನ ಜಾಸ್ತಿ ಮೆಚ್ತಾ ಇದ್ದಾರೆ, ಅವನನ್ನು ಅಪ್ಕೋತಾ ಇದ್ದಾರೆ ಅಂತಂದರೆ ನಾನು ಅಲ್ಲಿಂದನೇ ಕಣ್ಬಿಟ್ಕೊಂಡು ನಾನು ಅಂತ ಮಧ್ಯದಲ್ಲಿ ತೂರ್ತಾ ಇದ್ದೆ. ಸೊ ಚಿಕ್ಕವಳಿಂದ ನನಗೆ ಅದೊಂದು ಅಭ್ಯಾಸ ಇತ್ತು. ಸೊ ನನ್ನನ್ನೆಲ್ಲಿ ಬಿಡ್ತಿದ್ದೀರ ನಾನು ಅಂತ. ಅದಕ್ಕೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಕಣೆ ನೀನು ಅಂತ ಹೇಳಿ ಯಾವಾಗೋ ಅನ್ನೋರು. ಸೊ ಅದು ಹಾಗೆ. ಸೊ ಹಾಗಾಗಿ ಅವರಿಗೆ ತಾವು ಅವ್ರು ಏನು ಅನುಭವಿಸಿದ್ರೋ ಅವರ ಬಾಲ್ಯದಲ್ಲಾಗಿರ್ಬೋದು, ಅವರ ಇಡೀ ಜೀವನ ಪೂರ್ತಿ ಆಗಿರ್ಬೋದು, ಅದನ್ನು ಈಗ ನನ್ನ ಮಗಳಿಗಿಂತ 1 ವರ್ಷ ದೊಡ್ಡವನು, ಅವನು ಅನುಭವಿಸ್ಬಾರ್ದು ಅಂತ ಹೆಸರು ಕೊಟ್ಟರು. ಹೆಸರು ಕೊಡಲಿಲ್ಲ. ಹೆಂಗೆ ತಗೊಂಡ್ರಿ? ಸಾಮಾನ್ಯವಾಗಿ ಅದು ಕೇವಲ 2 ಕುಟುಂಬದ ವಿಷಯ ಆಗಿರೋದಿಲ್ಲ. ಯಾಕೆಂದರೆ ಜನಪ್ರಿಯ ಪತ್ರಕರ್ತರು, ಅವರ ಒಂದು ಲೇಖನಕ್ಕೋಸ್ಕರ ಜನ ಕಾಯ್ತಿದ್ದಾರೆ. ಹಾಗೆ ಅಷ್ಟು ಕುತೂಹಲ ಇರುತ್ತೆ ಅವರ ಜೀವನದಲ್ಲಿ ಏನಾಗ್ತಾ ಇದೆ ಅಂತ. ಈ ವಿಷಯವನ್ನು ಹೆಂಗೆ ತಗೊಂಡ್ರಿ ಫ್ಯಾಮಿಲಿ ನೀವು? ಅಂದರೆ ಎಲ್ಲೋ ಎರಡನೇ ವಿವಾಹ, ಹೌದು, ನಂತರ ಮಗುವಿಗೆ ಹೆಸರು. ಅದೇ ನಾ ಹೇಳೋದು, ಎಲ್ಲೂ ಅಪ್ಪ ಸಿಕ್ಕಿಬಿದ್ದು ಹಿಂಗಂತೆ ಹೌದಾ ಅಂತ ನಾವು ಕೇಳೋ ಪ್ರಸಂಗನೇ ಕೊಡಲಿಲ್ಲ ಅವರು. ಸೊ ಡೈರೆಕ್ಟಾಗಿ ಬಂದು ನಮ್ಮನ್ನೆಲ್ಲ ಕೂರಿಸ್ಕೊಂಡು, ನನ್ನ ತಮ್ಮ ಆವಾಗ ಚಿಕ್ಕವನಿದ್ದ, ಬಹುಶಃ ಅದರಿಂದ ಅವನನ್ನು ಅರ್ಥ ಮಾಡ್ಕೋತಾನೋ ಇಲ್ವೋ ಅನ್ನೋ ಒಂದೇ ಕಾರಣಕ್ಕೆ ಅವನನ್ನು ಕೆಳಗಡೆ, ಅಂದರೆ ನಮ್ಮ ಮೇಲ್ಗಡೆ ರೂಮು ಕೆಳಗಡೆ ಕಳಿಸಿದ್ರು, ನಾ ಮಾತಾಡಬೇಕು ಹೋಗು ಅಂತ. ಸೊ ಹಾಗಾಗಿ ನಮ್ಮ ಮಗಳಿಗೆ ಮಾತ್ರ ಹೇಳಿದ್ರು, ಕನ್ಫೆಸ್ ಮಾಡಿಕೊಟ್ರು, ನಾನು ಮದುವೆ ಆಗಿದ್ದೀನಿ, ಇನ್ನೊಂದು ನನಗೆ ಕ್ಷಮಿಸಿ ಅಂತ. ನಾನು ನಮ್ಮಕ್ಕ ತಗೊಳ್ಳಿಲ್ಲ. ನಮ್ಮಕ್ಕ ಸ್ವಲ್ಪ, ನಾನು ಎಲ್ಲೋ ಭಾವನೆಗಳಿಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಲಿದ್ರು, ನಮ್ಮಕ್ಕ ವೆರಿ ಪ್ರಾಕ್ಟಿಕಲ್. ಹೌದಾ? ಅವಳು ಡಿಸಿಷನ್ ಒಂದು ಸತಿ ತಗೊಳ್ಳು ನಿರ್ಧಾರ ಅಂದರೆ ಅದನ್ನು ಯಾವ ದೊಡ್ಡನೇ ನಾಯಕ ಬಂದ್ರೂ ಅದನ್ನು ಬದಲಾಯಿಸೋಕ್ಕೆ ಸಾಧ್ಯ. ಈಗಲೂ ಅಷ್ಟೇ, ಅವಳಿರೋದೇ ಹಾಗೆ. ಸೊ ಆ ಶೇಡಲ್ಲಿ ಒಂದು ಶೇಡ್ ಅಪ್ಪನ ಶೇಡೆ ಅದು. ಇವಾಗ ನನ್ನ ನಿರ್ಧಾರ ಹೆಂಗೆ ನಾನು ಮಾಡುವಾ ಬೇಡವಾ ಅನ್ನೋ ಥರ ಯೋಚನೆ ಮಾಡ್ತೀನೋ, ಅದನ್ನ ಅಪ್ಪನೂ ಮಾಡ್ತಿದ್ರು. ಆದರೆ ಒಂದ್ಸತಿ ನಿರ್ಧಾರ ತಗೊಂಡ್ರೆ ಅದನ್ನು ಬದಲಾಯಿಸ್ತಿರ್ಲಿಲ್ಲ ಅವರು. ಅದು ನಮ್ಮ ಅಕ್ಕನಲ್ಲಿದೆ. ಅವಳು ಯಾವತ್ತೂ ಅಷ್ಟೇ, ಇವಾಗಲೂ ಅಷ್ಟೇ ಅವಳು ಹಾಗೆ ಅವಳು. ಸೊ ಅವಳು ಅದನ್ನು ಸುತರಾಮ್ ಒಪ್ಪಲಿಲ್ಲ. ಆವಾಗ ನಮ್ಮಮ್ಮ ಒಂದೇ ಮಾತಂದಿದ್ದು, ಅಪ್ಪನಾಗಿ ನಿಮಗೆ ಮೋಸ ಮಾಡಿದಾರಾ? ಇಲ್ಲ ಅಲ್ಲ. ಅಪ್ಪನಾಗಿ ನಿಮ್ಗೆ ಏನಾರ ಕೊರತೆ ಮಾಡಿದಾರಾ? ಇಲ್ಲ ಅಲ್ಲ. ನಿಮ್ಗಿಲ್ಲಿ ಏನೂ ಕೆಲಸ ಇಲ್ಲ, ಈ ರೂಮಿಂದ ಆಚೆ ಹೋಗಿ ಇಬ್ಬರು ಅಂತ ಅವರೇ ಆಚೆ. ನನ್ನ ಗಂಡಂಗೆ ಬಿಟ್ಟಿರೋದು. ಅಪ್ಪನಾಗ ಏನಾರೋ ನಿಮ್ಗೆ ಮೋಸ ಮಾಡಿ ಇನ್ನೊಂದು ಮಗುಗೇನೋ ನ್ಯಾಯ ಒದಗಿಸಿದ್ರೆ ನೀವು ಮಾತಾಡಿ ಅಂತ ಹೇಳ್ತಿದ್ದೆ. ಇದಕ್ಕೆ ನಿಮಗೆ ಹಕ್ಕೇ ಇಲ್ಲ ಮಾತಾಡೋದಕ್ಕೆ, ಎದ್ದು ನಡೀರಿ ಇಲ್ಲಿಂದ ಆಚೆಗೆ ಅಂತ. ಸೊ ಅಮ್ಮ ಟುಕ್ ಸ್ಟ್ಯಾಂಡ್, ಅಮ್ಮ ಟುಕ್ ಇಟ್ ಆ್ಯಂಡ್ ಅವ್ರಿಬ್ಬರ ನಡುವೆ ನಡೀತು. ಬಟ್ ಗಲಾಟೆ ಮಾಡಲಿಲ್ಲ. ಅದೇ ಗಿಲ್ಟು ಅಂತ ನಾ ಹೇಳಿದ್ದು. ಅವ್ರಿಗೆ ಕೊನೆವರೆಗೂ ಕಾಡಿದ ಗಿಲ್ಟು. ಹೆಂಡತಿ ಗಲಾಟೆನೇ ಮಾಡಲಿಲ್ವಲ್ಲ, ತಕರಾರೇ ತೆಗಿಲಿಲ್ವಲ್ಲ. ನಾವು ಅವಾಗ ಕೇಳ್ತಾ ಇರ್ತಿದ್ವಿ, ಇದೆಲ್ಲ ಅಕ್ಸೆಪ್ಟೆನ್ಸಿ, ಮೊದಲು ತಿರಸ್ಕಾರ, ಹೌ ಕ್ಯಾನ್ ಇಡು, ಅಪ್ಪ ಹೆಂಗೆ ಮಾಡಿಬಿಟ್ರು ಅಂತೆಲ್ಲ ಅನ್ನೋದೆಲ್ಲ ಒಂದು ಫೇಸು. ಅದು ಬರ್ತಾ ನಾವು ಬಹುಶಃ ಅಪ್ಪನ ಶೂಸಲ್ಲಿ ನಿಂತು, ಅಪ್ಪನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ
ಆಗೋಗಿದೆ, ಇವಾಗ ಇನ್ನೇನು ಮಾಡೋಕ್ಕಾಗತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ವಲ್ಲ. ಅವಾಗ ನಾನು ಕೇಳ್ತದೆ ಅಮ್ಮನ, ಅಮ್ಮ ಹೆಂಗಮ್ಮ ಒಪ್ಕೊಂತೀಯಾ, ನನ್ನ ಗಂಡ ಏನಾದರೂ ಹಿಂಗೆ ಮಾಡಿದರೆ ನಾನು ಒಪ್ತಾ ಇರಲಿಲ್ಲ, ನೀನು ಹೆಂಗೆ ಒಪ್ತೀಯ ಇದನ್ನು ಅಂತ, ಹೆಂಗೆ ಒಪ್ಕೊಂಡೆ ನೀನು ಅಂತ. ಅವ್ರು ನಮಗೆ ಸಿಂಪಲಾಗಿ ಉತ್ತರ ಕೊಡೋರು, ಪ್ರೀತಿ ಅಂದರೆ ಏನು, ನೀನು ಯಾಕೆ ಒಬ್ಬನ ಪ್ರೀತಿ ಮಾಡ್ತೀಯ, ಅವ್ನು ಖುಷಿಯಾಗಿರಬೇಕು, ಅವನು ಆರಾಮಾಗಿ ಸಂತೋಷವಾಗಿರಬೇಕು, ಎಲ್ಲಿದ್ದರೂ ಆರಾಮಾಗಿರಬೇಕು ಅಂತ. ಸೊ ಅವನ ಖುಷಿ ನನ್ನಲ್ಲೂ ಇದೆ, ಆ ಖುಷಿ ಇನ್ಯಾರಲ್ಲೋ ಇದೆ, ಒಟ್ಟಿನಲ್ಲಿ ನನ್ನ ಗಂಡ ಖುಷಿಯಾಗಿದ್ದಾನೆ, ನನಗೆ ಅಷ್ಟು ಸಾಕು. ಇಸ್ ಇಟ್ ದ್ಯಾಟ್ ಈಸಿ ಭಾವನಾ? ಡೆಫಿನೆಟ್ಲಿ ನಾಟ್. ನಮ್ಮಮ್ಮಂಗೆ ದೊಡ್ಡ ನಮಸ್ಕಾರ ಹೇಳಬೇಕು. ಡೆಫಿನೆಟ್ಲಿ ನಾಟ್ ಫಾರ್ ಮೀ. ಕಷ್ಟ ಆಗತ್ತೆ. ಬಟ್ ಅದನ್ನು ಎದುರಿಸಿ, ಅದನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಆ ಹುಡುಗನಿಗೂ ಹೆಸರು ಕೊಡದೆ ಅವ್ರು ಅನುಭವಿಸಿದಾರಲ್ಲ, ಅದನ್ನು ಅನುಭವಿಸ್ದೆ ಮಾಡಿದ್ರಲ್ಲ, ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಜಾಬ್ ಹಿ ಡಿಡ್. ಬಟ್ ಅಪ್ಪನಿಗೆ ಒಂದು ಗಿಲ್ಟ್ ಇತ್ತು. ಹಾಂ, ಕೊನೆಗೆ ಒಂದು ಅವ್ರಿಗೆ ಆಫೀಸಿಂದ ಮನೆಗೇ ಹೋಗ್ತಿರ್ಲಿಲ್ಲ ಅವರು, ತುಂಬ ಅಪರೂಪ ಮನೆಗೆ ನನ್ನ ಜೊತೆನೇ ನಾನಲ್ಲ ಅಪ್ಪನ ಜೊತೆನೇ ಇರ್ತಿದ್ನಲ್ಲ, ಹೇಳೋರು ಬಾ ಅಮ್ಮನ ನೋಡ್ಬೇಕನ್ನಿಸ್ತಾ ಇದೆ ಅಂದಾಗ ಒಂದು ಇಡೀ ಮಲ್ಲಿಗೆ ಹೂವು ಬಳೆ, ಗಾಜಿನ ಬಳೆ, ಅಮ್ಮಂಗೆ ತುಂಬ ಇಷ್ಟ ಗಾಜಿನ ಬಳೆ ಮತ್ತು ಮಲ್ಲಿಗೆ ಹೂವು. ಸೊ ಅದನ್ನು ತೊಗೊಳ್ದೆ ಅವ್ರು ಯಾವತ್ತೂ ಮನೆಗೆ ಹೋಗಿಲ್ಲ. ಸೊ ಅದನ್ನು ಒಂದು ಕಡೆ ಉತ್ರಳ್ಳಿನಲ್ಲಿ ಸಿಗುತ್ತೆ, ಅಲ್ಲಿ ನಿಲ್ಲಿಸಿ ತೊಗೊಂಡು ನಮ್ಮಪ್ಪನ ಕಾರ್ ಬಂತು ಅಂದ ಕೂಡಲೇ ಅವ್ರು ರೆಡಿಯಾಗಿ ಇಟ್ಬಿಟ್ಟಿರೋರು. ಸೊ ಅದನ್ನು ತೊಗೊಂಡು ಒಂದು ಅಜ್ಜಿ ಹೂ ಮಾರ್ತಿತ್ತು, ಆ ಅಜ್ಜಿ ಕೂಡ ಅಷ್ಟೇ, ಅಪ್ಪ ಬಂದರು ಅಂದ ತಕ್ಷಣ ಬಂದ್ರೇನ್ರಿ ತಗೊಳ್ರಿ ಸಾಹೇಬ್ರೆ ಅಂತೇಳಿ ಕೊಟ್ಬಿಡ್ತಿದ್ಲು. ಸೊ ಅದನ್ನು ತೊಗೊಂಡು ಮನೆಗೆ ಹೋಗೋರು. ಸೊ ಮನೇಲಿ ಒಂದು 4 hours ಕಳೆದ್ರೆ ಹೆಚ್ಚು. ಅದಾದಮೇಲೆ ನಡಿ ಮಗಳೇ ಕೆಲಸ ಇದೆ ಆಫೀಸ್ಗೆ ಹೋಗೋಣ ಅಂತ. ನಾನು ಇಲ್ಲಿ ಬ್ರಿಡ್ಜು ಆ್ಯಕ್ಚುಲಿ ಅಮ್ಮಂಗೆ ಅಪ್ಪಂಗೆ ಬ್ರಿಡ್ಜು. ಅಪ್ಪ ಏನು ಮಾಡ್ತಿದ್ದಾರೆ ಅಂತ ಫೋನ್ ಮಾಡೋರು. ನಾನು ಹೇಳಿದೆ, ಓ ಅಪ್ಪ ಇವಾಗ ಬರಿತಾ ಇದ್ದಾರೆ, ಊಟ ಮಾಡ್ತಿದ್ದಾರೆ, ಊಟ ಆಯಿತು, ಮಲಗಿದ್ದಾರೆ, ಆ ಥರ ಎಲ್ಲ ಏನಿದ್ರೂ ಇನ್ಫಾರ್ಮೇಷನ್ ಕೊಡೋ ಅಂಥದ್ದು ನನ್ನ ಕೆಲಸ. ಅಮ್ಮ ನನಗೆ ಫೋನ್ ಮಾಡಿ ದೀಪಾವಳಿಗೆ, ಈ ಗೌರಿ ಹಬ್ಬಕ್ಕೆ, ಅದಕ್ಕೆಲ್ಲ ದುಡ್ಡು ಬೇಕಲ್ಲ, ಅವರು ನಮ್ಮಮ್ಮ ಸ್ವಲ್ಪ ಎಲ್ಲದಕ್ಕೂ ಎತ್ತಿದ ಕೈ ಅಂತ, ಏನೆಲ್ಲ ತೆಗೆದು ಕೊಡೋದು ಅಂತ, ಈ ಬಾಗಿನಗಳು ಅವೆಲ್ಲ ಕೊಡಬೇಕಲ್ಲ. ಸೊ ಹಾಗೆ ಕೊಡೋ ಟೈಮಲ್ಲಿ ನನಗೆ ಫೋನ್ ಮಾಡಿ ಕೇಳೋದು, ಅಪ್ಪ ಗರಂ ಆಗಿದ್ದಾರಾ, ಆರಾಮಾಗಿದ್ದಾರಾ, ಮೂಡ್ ಹೇಗಿದೆ ಅಂತ, ಅದ್ರ ಮೇಲೆ ದುಡ್ಡು ಕೇಳ್ಬೋದು ಅಂತ. ಸೊ ಹಾಗಾಗಿ ನಾನು ಇವಾಗ ಕೇಳಮ್ಮ, ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ, ಹಾಡು ಕೇಳ್ತಾ ಇದ್ದಾರೆ, ಆರಾಮಾಗಿದ್ದಾರೆ ಅಂತ. ನಾನು ಎಲ್ಲ ಎರಡಕ್ಕೂ ಅಮ್ಮ ಕೂಗಾಡ್ತಾ ಇದ್ದಾರೆ, ಇವಾಗ ಫೋನ್ ಮಾಡೋದು ಬೈಸ್ಕೋತೀಯ, ಮಾಡಲೇಬೇಡ ಅಂತ. ಸೊ ಇಂಥದ್ದೆಲ್ಲ ಹೇಳ್ತಿದ್ದೆ. ಸೊ ದಟ್ ವಾಸ್ ಕೈಂಡ್ ಆಫ್, ನಾನು ಅದೇ ಮನೆಗೆ ಒಂದು ಅಪ್ಪಂಗೆ ಅಮ್ಮನ ನಡುವೆ ಒಂದು ಸೇತುವೆ ಆಗಿ ನಿಂತಿದ್ದೆ.